ವಾಲ್ಮೀಕಿ ನಿಗಮದ ಅಕ್ರಮಗಳೇನಿದೆ ಅದು ಬಗೆದಷ್ಟು ಬಯಲಾಗ್ತಾ ಇದೆ, ವಿಚಾರಣೆ ನಡೆದಷ್ಟು ಗೊತ್ತಾಗ್ತಾ ಇದೆ, ದಿನ ಕಳೆದಂತೆ ಒಂದಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇರೋದು. ನಿಗಮದ 20 ಕೋಟಿ ಬಳಕೆ ಆಗಿದೆ. 20 ಕೋಟಿ ಎಲ್ಲಿ ಹೋಯ್ತು? ಎಲೆಕ್ಷನ್ಗೆ ಬಳಸಿದ್ರ ನಾಗೇಂದ್ರ ಅನ್ನೋ ಪ್ರಶ್ನೆ. ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಖರ್ಚು ಮಾಡಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಅಕ್ರಮ ಹಣ ವರ್ಗಾವಣೆಗೆ ಈ ನಾಗೇಂದ್ರನೇ ಸೂತ್ರಧಾರನ? ಈ ಬಗ್ಗೆ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದೆ ಇಡಿಯ ರಿಮಾಂಡ್ ಅರ್ಜಿಯಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡಲಾಗಿದೆ. 100 ಪುಟಗಳ ರಿಮಾಂಡ್ ಅರ್ಜಿಯನ್ನ ಈಗ ಸಲ್ಲಿಕೆ ಮಾಡಿರೋದು. ಅದರಲ್ಲಿ 25 ಕಾರಣಗಳನ್ನ ನೀಡಿದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಗೊತ್ತಿರುವಂತ ನಿಟ್ಟಿನಲ್ಲಿ ಬಳ್ಳಾರಿ ಚುನಾವಣೆಯ ಉಸ್ತುವಾರಿಯನ್ನ ಹೊತ್ತಿದ್ದು ಯಾರು? ಅದು ನಾಗೇಂದ್ರ. ಬಳ್ಳಾರಿ ಎಲೆಕ್ಷನ್ಗೆ 20 ಕೋಟಿ ಬಳಕೆ ಮಾಡಿದ್ರ ಅದು ನಿಗಮದ ಹಣವನ್ನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇನ್ನು ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆ ರಿಮಾಂಡ್ ಅರ್ಜಿಯಲ್ಲಿ ಹಾಗಾದ್ರೆ ಏನೇನಿದೆ, ಕೊಟ್ಟಂತ 25 ಕಾರಣಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ 187 ಕೋಟಿ ಹಗರಣದ ಮಾಸ್ಟರ್ ಮೈಂಡ್ ನಾಗೇಂದ್ರ ಅವರೇ ಆಗಿರ್ತಾರೆ. ಮಾಜಿ ಸಚಿವ ನಾಗೇಂದ್ರಗೆ ಎಲ್ಲವೂ ಕೂಡ ಗೊತ್ತಿದ್ದೇ ನಡೆದಿರೋದು. ನಾಗೇಂದ್ರ ಆಜ್ಞೆ ಮೇರೆಗೆ 187 ಕೋಟಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನ ರಿಮಾಂಡ್ ಅರ್ಜಿಯಲ್ಲಿ ನಮೂದಿಸಲಾಗಿದೆ, ಬರೆಯಲಾಗಿದೆ. ಇಡೀ ಷಡ್ಯಂತ್ರದ ಹಿಂದೆ ನಾಗೇಂದ್ರ ಪಾತ್ರ ಇದೆ. ಅದಷ್ಟೇ ಅಲ್ಲ, ವಸಂತನಗರದ ಶಾಖೆಯಿಂದ MG ರೋಡ್ ಶಾಖೆಗೆ ಅಕೌಂಟ್ ಅನ್ನ ಶಿಫ್ಟ್ ಮಾಡಿಸಿದ್ರು ನಾಗೇಂದ್ರ. ಜೊತೆಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿದ್ರು ನಾಗೇಂದ್ರ. ಸಭೆಯಲ್ಲಿ ಮಾಜಿ MD ಪದ್ಮನಾಭ ಹಾಗೂ ನಾಗೇಂದ್ರ ಆಪ್ತರು ಕೂಡ ಭಾಗಿಯಾಗ್ತಾರೆ. ಶಾಂಗ್ರಿಲಾ ಹೋಟೆಲ್ ಸಭೆಯಲ್ಲೇ ಈ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂಥದ್ದನ್ನು ಕೂಡ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಭೆಯಲ್ಲಿ ನೆಕ್ಕುಂಟಿ ನಾಗರಾಜ್ ಹಾಗೂ ನಾಗೇಶ್ವರ ರಾವ್ ಕೂಡ ಭಾಗಿಯಾಗಿದ್ರು. ಅದಷ್ಟೇ ಅಲ್ಲ, ಹೈದರಾಬಾದ್ನ RBL ಬ್ಯಾಂಕ್ನಲ್ಲಿ 18 ನಕಲಿ ಅಕೌಂಟ್ಗಳನ್ನು ಓಪನ್ ಮಾಡಲಾಗಿದೆ. ಇದು ಕೂಡ ಕಾರಣವನ್ನ ನೀಡಿದ್ದಾರೆ. ಈ ರಿಮಾಂಡ್ ಅರ್ಜಿಯಲ್ಲಿ ನಮೂದಿಸಲಾಗಿರುವಂತಹ ಕಾರಣಗಳನ್ನ ಗಮನಿಸ್ತಾ ಇದ್ದೀವಿ. ST ಅಭಿವೃದ್ಧಿ ಹಣದ ಫಲಾನುಭವಿಯೇ ನಾಗೇಂದ್ರ ಹಾಗೂ ಆಪ್ತರು ಅನ್ನುವಂಥ ಮಾತನ್ನ ಕೂಡ ರಿಮಾಂಡ್ ಅರ್ಜಿಯಲ್ಲಿ ನಮೂದಿಸಲಾಗಿದೆ. ಮೇ 23ರಂದೇ ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ನಾಗೇಂದ್ರಗೆ ಮಾಹಿತಿ ಇತ್ತು, ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇರೋದು ನಾಗೇಂದ್ರ ಸುಳ್ಳು ಅನ್ನುವಂಥ ಮಾತನ್ನ ಕೂಡ ಈಗ ಈ ರಿಮಾಂಡ್ ಅರ್ಜಿಯಲ್ಲಿ ಹೇಳಲಾಗಿದೆ. ನಾಗೇಂದ್ರ ಮನೆ ಮೇಲೆ ಇಡಿ ರೇಡ್ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಅದನ್ನ ಕೂಡ ಇಡಿ ರಿಮಾಂಡ್ ಅರ್ಜಿಯಲ್ಲಿ ನಮೂದಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ, ನನಗೇನು ಗೊತ್ತಿಲ್ಲ, ಏನು ನಡೆದೇ ಇಲ್ಲ, ಈ ಅಕ್ರಮದಲ್ಲಿ ನನ್ನನ್ನ ಸಿಲುಕಿಸಲಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂತ ನಾಗೇಂದ್ರ. ರಿಮಾಂಡ್ ಅರ್ಜಿಯಲ್ಲಿ ನಾವು ಗಮನಿಸೋದಾದ್ರೆ ಪ್ರತಿಯೊಂದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೂಡ ಆ ಅರ್ಜಿಯಲ್ಲಿ ನೀಡಿದ್ದಾರೆ. ಒಟ್ಟಾರೆಯಾಗಿ ರಿಮಾಂಡ್ ಅರ್ಜಿಯಲ್ಲಿ ಏನಿದೆ, ಯಾವೆಲ್ಲ ಕಾರಣಗಳನ್ನ ಕೊಟ್ಟಿದ್ದಾರೆ, ಈ ಕಾರಣಗಳನ್ನ ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ನಾಗೇಂದ್ರಗೆ ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು ಅಂತ ವೀರೇಶ್? ಖಂಡಿತ ಅಶ್ವಿನಿ, ಈಗಾಗಲೇ ಏನು ವಾಲ್ಮೀಕಿ ನಿಗಮ ಹಗರಣದ ಒಂದು ಬಹುಕೋಟಿ ಹಣ ವರ್ಗಾವಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಕಳೆದ 2 ದಿನಗಳಿಂದ ಈಗಾಗಲೇ ಒಂದು ದಾಳಿ ವೇಳೆಯಲ್ಲಿ ಸಿಕ್ಕಿರುವಂಥ ಏನು ಸಾಕಷ್ಟು ಮಾಹಿತಿಗಳನ್ನು ಇಟ್ಟುಕೊಂಡು ಈಗಾಗಲೇ ತನಿಖೆ ನಡೆಸ್ತಿರುವಂಥದ್ದು ಮತ್ತು ಪ್ರಮುಖವಾಗಿ ಏನು SIT ರಚನೆ ಆಗ್ತಿದ್ದಂತೆ SIT ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 11 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿ ಮತ್ತು ಮೂಲತಃ ಹೈದರಾಬಾದಿನ 5 ಜನ ಸೇರಿದಂತೆ ಒಟ್ಟು 11 ಜನ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು ಮತ್ತು ಆ ತನಿಖಾ ರಿಪೋರ್ಟನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂಥದ್ದು ಮತ್ತು ಪ್ರಮುಖವಾಗಿ ಇಲ್ಲಿ ಏನು ಇಡಿ ದಾಳಿ ವೇಳೆಯಲ್ಲಿ ಏನು 2 ಶಾಸಕರು, ಒಬ್ಬ ಮಾಜಿ ಸಚಿವ ಏನು B ನಾಗೇಂದ್ರ ಅವರ ಮನೆಯಲ್ಲಿ ನಿವಾಸದಲ್ಲಿ ಏನು ಸಿಕ್ಕಿರುವಂಥ ದಾಖಲೆಗಳಾಗಿರ್ಬೋದು ಮತ್ತು ಏನು ರಾಯಚೂರು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಸಕ ಬಸನಗೌಡ ದದ್ದಲ್ ಮನೆಯ ಒಂದು ನಿವಾಸ ಸೇರಿದಂತೆ ಕಚೇರಿಗಳಲ್ಲೂ ಕೂಡ ಏನು ಸಾಕಷ್ಟು ದಾಖಲೆಗಳು ಕೂಡ ಸಿಕ್ಕಿರುವಂಥದ್ದು. ಯಾಕಂದರೆ ಸುಮಾರು 92 ಕೋಟಿ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಇಂಚಿಂಚು ಮಾಹಿತಿ ಕೂಡ ಕಲೆ ಹಾಕ್ತಿರುವಂಥದ್ದು ಇಡಿ ಅಧಿಕಾರಿಗಳು. ಈಗಾಗಲೇ ಏನು ದಾಳಿಯಲ್ಲಿ ಸಿಕ್ಕಿರುವಂಥ ಒಂದಿಷ್ಟು ಸ್ಟೇಟ್ಮೆಂಟ್ ಡಿಜಿಟಲ್ ಸಾಕ್ಷಿಗಳಾಗಿರ್ಬೋದು ಮತ್ತು ಏನು ಬೇರೆ ಬೇರೆ ಪೆಂಡ್ರೈವ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಗಳು ಆಗಿರ್ಬೋದು, ಈಗಾಗಲೇ ಎಲ್ಲವನ್ನು ಇಡಿ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಕೂಡ ತೀವ್ರ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು ಮತ್ತು ಪ್ರಮುಖವಾಗಿ ಈಗಾಗಲೇ ಒಂದು ಬಾರಿ ಈಗಾಗಲೇ ನೋಟಿಸ್ ನೀಡಿರುವಂಥ SIT ಅಧಿಕಾರಿಗಳು ಕೂಡ ಏನು ಬಸನಗೌಡ ದದ್ದಲ್ ಆಗಿರ್ಬೋದು ಮತ್ತು ಮಾಜಿ ಸಚಿವ B ನಾಗೇಂದ್ರ ಆಗಿರ್ಬೋದು ಈಗಾಗಲೇ SIT ಮುಂದೆ ಹಾಜರಾಗಿ ಏನು ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ ರವಾನೆ ಆಗ್ತಿದ್ದಂತೆ ಇಡಿ ಎಂಟ್ರಿಯಾಗಿ ಏನು ಇಡಿ ದಾಳಿ ವೇಳೆಯಲ್ಲಿ
ಏನು ಸಿಕ್ಕಂಥ ದಾಖಲೆಗಳನ್ನು ಇಟ್ಟುಕೊಂಡೇ ಈಗಾಗಲೇ ಇಡಿ ತನಿಖೆ ಕೂಡ ಮುಂದುವರಿಸಿರುವಂಥದ್ದು ಮತ್ತು ಪ್ರಮುಖವಾಗಿ ಈ ಇಲಾಖೆಯ ಒಂದು ಸಚಿವರಾಗಿರುವಂಥ ನಾಗೇಂದ್ರ ಏನು ಆತನ ಹಿನ್ನೆಲೆಯಲ್ಲಿ ಮಾಹಿತಿ ಕೂಡ ರವಾನೆ ಆಗ್ತಿತ್ತು ಮತ್ತು ಏನು ಹೇಳಿಕೆ ಅಂದರೆ ಆರೋಪಿಗಳ ಒಂದು ಹೇಳಿಕೆ ಆಧಾರದ ಮೇಲೆ ಮತ್ತು ಏನು ನಾಗೇಂದ್ರ ಅವರ ಮನೆಯಲ್ಲಿ ಸಿಕ್ಕಿರುವಂಥ ದಾಖಲೆಗಳನ್ನು ಕೂಡ ಏನು ಒಂದು ತಾಳೆ ಹಾಕಿದಾಗ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಮಾಹಿತಿ ಕೂಡ ಸ್ಪಷ್ಟವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ನಾಗೇಂದ್ರ ಅವರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಏನು ಅವರನ್ನು ತೀವ್ರ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಸರಿಯಾಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರಲ್ಲ. ಯಾಕಂದರೆ ಈ ಪ್ರಕರಣಕ್ಕೆ ನನಗೂ ಯಾವುದೂ ಸಂಬಂಧ ಇಲ್ಲ ಮತ್ತು ಇದಕ್ಕೆ ನನ್ನನ್ನು ಇದರಲ್ಲಿ ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಹೊರತುಪಡಿಸಿ ಇದುವರೆಗೂ ಯಾವುದನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನೀಡಿರಲಿಲ್ಲ. ಹಾಗಾಗಿ ಅವರನ್ನು ನಿನ್ನೆ ಅಂದರೆ ಮೊನ್ನೆ ಮಧ್ಯಾಹ್ನ ಅವರು 3 ಗಂಟೆಗೆ ಅವರನ್ನು ಬಂಧನ ಮಾಡಿರುವಂಥದ್ದು. ಬಂಧನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೆಲವೊಂದಿಷ್ಟು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಈ ಪ್ರಕರಣದಲ್ಲಿ ನನಗೆ ಯಾವ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿಲ್ಲ. ಯಾವ ಹಣ ವರ್ಗಾವಣೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಅಕೌಂಟ್ಗಳಾಗಿರ್ಬೋದು ಇದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಅಕ್ರಮ ಹಣ ವರ್ಗಾವಣೆ ಆದ ಮೇಲೆ ನನಗೆ ಮಾಹಿತಿ ಬಂದೇ ಇರುವಂಥದ್ದು. ಮತ್ತು ಒಂದು ಕಡೆ ಆದರೆ ಮತ್ತೊಂದು ಕಡೆ ಶಾಸಕ ಬಸನಗೌಡ ದದ್ದಲನ್ನು ಕೂಡ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾರೆ ಈ ಪ್ರಕರಣದಲ್ಲಿ ಬೇರೆ ವೇ ಇದೆ, ಹಾಗಾಗಿ ಇದಕ್ಕೇನು ನನಗೆ ಸಂಬಂಧ ಇಲ್ಲ, ಹೀಗಾಗಿ ಅಧಿಕಾರಿಗಳ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ ಹೊರತು ಆ ಪ್ರಕರಣಕ್ಕೆ ಯಾವುದನ್ನು ಕೂಡ ಸರಿಯಾಗಿ ಸ್ಪಷ್ಟವಾಗಿ ಮಾಹಿತಿ ಕೊಡ್ತಿಲ್ಲ ಅನ್ನೋ ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನೋ ಒಂದು ಹೊಸ ಅಕೌಂಟ್ ತೆರೆಯುವಾಗ ಅಂದರೆ ಸುಮಾರು ಹೈದರಾಬಾದ್ ಸೇರಿದಂತೆ ಬೆಂಗಳೂರಿನಲ್ಲಿ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಅಕೌಂಟ್ ತೆರೆಯಬೇಕು ಅನ್ನೋ ಒಂದು ಮಾಹಿತಿ ಕೂಡ ರವಾನೆ ಆಗಿತ್ತು. ಅದರಂತೆ ಕೂಡ MD ಪದ್ಮನಾಭ ಆಗಿರ್ಬೋದು ಮತ್ತು ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು ಇವರೆಲ್ಲ ಒಂದು ಖಾಸಗಿ ಹೋಟೆಲ್ನಲ್ಲಿ ಕೂಡ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಕೂಡ ಬೇರೆ ಬೇರೆ ಖಾಸಗಿ ಅಕೌಂಟ್ಗಳನ್ನು ಮಾಡಿಸ್ಬೇಕು, ಅಲ್ಲಿ ನಮ್ಮ ವ್ಯವಹಾರಗಳು ನಡಿಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇವೆಲ್ಲ ಒಂದು ಕಡೆ ಈಗಾಗಲೇ ಇಡಿ ಅಧಿಕಾರಿಗಳು ಮಾಹಿತಿ ತೆಗೆದುಕೊಂಡು ಈಗಾಗಲೇ ತೀವ್ರ ವಿಚಾರಣೆ ಕೂಡ ಒಳಪಡಿಸಿರುವಂಥದ್ದು. ಮತ್ತು ಇವತ್ತು ಕೂಡ ಏನು ನಿನ್ನೆ ಕೂಡ ಬೆಳಗ್ಗೆಯಿಂದ ಏನು ಸಂಜೆವರೆಗೂ ಏನು ನಾಗೇಂದ್ರ ಅವರನ್ನು ವಿಚಾರಣೆ ಮಾಡುವ